ಕೊಡೋ ವಿಚಾರವಾಗಿ ಕರ್ನಾಟಕಕ್ಕೆ ಕೇಂದ್ರ ಸರ್ಕಾರ ಮೋಸ ಮಾಡ್ತಾ ಇದೆ. ಆದರೆ ಇದೇ ಕೇಂದ್ರ ಸರ್ಕಾರ ಗುಜರಾತ್ ಸೇರಿದಂತೆ ಕೆಲ ರಾಜ್ಯಗಳಿಗೆ ಲಾಭ ಮಾಡಿಕೊಡ್ತಾ ಇದೆ. ಹಾಗಾದ್ರೆ 5 ವರ್ಷದ ಅವಧಿಯಲ್ಲಿ ಕರ್ನಾಟಕ ಹಾಗೆ ಗುಜರಾತ್ ರಾಜ್ಯಗಳಿಂದ ಎಷ್ಟು ತೆರಿಗೆ ಸಂಗ್ರಹ ಆಯಿತು? ಈ ತೆರಿಗೆ ಹಣದಲ್ಲಿ ಕೇಂದ್ರದಿಂದ ಬಂದಂತಹ ಪಾಲೆಷ್ಟು 2 ರಾಜ್ಯಗಳಿಗೆ? ಮೊದಲಿಗೆ ಗುಜರಾತ್ನ ವಿವರ. ಗುಜರಾತ್ನಲ್ಲಿ ಕಲೆಕ್ಟ್ ಆಗಿದ್ದಂತಹ ಇನ್ಕಮ್ ಟ್ಯಾಕ್ಸ್ 3,01,000 ಕೋಟಿ. ಹಾಗೇನೆ GST 4,38,000 ಕೋಟಿ. ಇದರ ಒಟ್ಟು ಮೊತ್ತ 7,39,000 ಕೋಟಿ. ಆದರೆ 14ನೇ ಹಣಕಾಸಿನ ಆಯೋಗದ ಪ್ರಕಾರ ಗುಜರಾತ್ಗೆ 1,18,000 ಕೋಟಿ ರೂಪಾಯಿ ಹಂಚಿಕೆ ಮಾಡಬೇಕು ಅಂತ ಇತ್ತು. ಆದರೆ ನಂತರದಲ್ಲಿ ಬಂದಂತಹ 15ನೇ ಹಣಕಾಸಿನ ಆಯೋಗದ ಪ್ರಕಾರ 1,51,000 ಕೋಟಿ ರೂಪಾಯಿಗೆ ಏರಿಕೆ ಮಾಡಿತ್ತು ಈ 15ನೇ ಹಣಕಾಸು ಆಯೋಗ. ಸೊ ಇಲ್ಲಿಗೆ 33,000 ಕೋಟಿ ಲಾಭ ಆಯಿತು ಗುಜರಾತ್ಗೆ. ಇನ್ನು ಕರ್ನಾಟಕದ ಲೆಕ್ಕಾಚಾರ ನೋಡೋಣ. ಕರ್ನಾಟಕದಲ್ಲಿ ಸಂಗ್ರಹವಾದಂತಹ ಇನ್ಕಮ್ ಟ್ಯಾಕ್ಸ್ 9,47,000 ಕೋಟಿ, GST 4,56,000 ಕೋಟಿ. ಇದರ ಒಟ್ಟು ಮೊತ್ತ 14,04,000 ಕೋಟಿ. ಎಷ್ಟು? 14,04,000 ಕೋಟಿ. ಕರ್ನಾಟಕಕ್ಕೆ 1,82,000 ಕೋಟಿ ರೂಪಾಯಿ ಬರಬೇಕಾಗಿತ್ತು. ಆದರೆ ನಂತರದಲ್ಲಿ ಬಂದಂತಹ ಹಣಕಾಸು ಆಯೋಗ ಏನಿದೆ, ಆ ಹಣಕಾಸು ಆಯೋಗ ಈ ಮೊತ್ತವನ್ನ 14ನೇ ಹಣಕಾಸು ಆಯೋಗ ಏನಿತ್ತು, ಆ ಹಣಕಾಸು ಆಯೋಗದ ಮೊತ್ತಕ್ಕಿಂತ ಕಡಿಮೆ ಕೊಟ್ಟಿದೆ. ಎಷ್ಟು ಕೊಟ್ಟಿದೆ? 1,56,000 ಕೋಟಿ. ಸೊ ಇಲ್ಲಿಗೆ 26,000 ಕೋಟಿ ರೂಪಾಯಿ ತೆರಿಗೆಯ ಮೊತ್ತದಿಂದನೇ ಕರ್ನಾಟಕಕ್ಕೆ ನಷ್ಟ ಆಗಿರುವಂತದ್ದು ಮೋದಿ ಸರ್ಕಾರದಿಂದ. ಪ್ರಧಾನಿ ನರೇಂದ್ರ ಮೋದಿ ಸರ್ಕಾರದ ಅವಧಿಯಲ್ಲಿ 15ನೇ ಹಣಕಾಸು ಆಯೋಗದಲ್ಲಿ ಹೇಗೆ ಗುಜರಾತ್ಗೆ ಲಾಭ ಆಗಿ ಕರ್ನಾಟಕಕ್ಕೆ ಹೇಗೆ ವಂಚನೆ ಆಯಿತು, ಯಾವ ರೀತಿ ಮೋಸ ಆಯಿತು ತೆರಿಗೆ ಹಂಚಿಕೆ ವಿಚಾರದಲ್ಲಿ ಎನ್ನುವಂಥ ಒಂದು ಲೆಕ್ಕಾಚಾರವನ್ನು ಲತಾ ಅವರು ಮುಂದಿಟ್ಟರು. ಆ ಅಂಕಿಅಂಶದಲ್ಲಿರುವಂಥ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಕರ್ನಾಟಕ ತೆರಿಗೆ ಹಂಚಿಕೆಯ ಆ ಅಂಕಿಅಂಶದಲ್ಲಿರುವಂತಹ ಪ್ರಮುಖ ಅಂಶ ಏನು ಅಂತ ಹೇಳಿದ್ರೆ, ಗುಜರಾತ್ಗಿಂತ ಕರ್ನಾಟಕ ತೆರಿಗೆ ಸಂಗ್ರಹದ ವಿಚಾರದಲ್ಲಿ 2 ಪಟ್ಟು ಜಾಸ್ತಿ ಇದ್ದೀವಿ ನಾವು. ಗುಜರಾತ್ನಲ್ಲಿ ಆಗ್ತಾ ಇರುವಂತಹ ತೆರಿಗೆ ಸಂಗ್ರಹ ಕಳೆದ 5 ವರ್ಷದಲ್ಲಿ 2018ರಿಂದ 2022ರ ಆರ್ಥಿಕ ವರ್ಷದ ಅಂತ್ಯದ ವೇಳೆಗೆ 7 ಲಕ್ಷ ಕೋಟಿ ರೂಪಾಯಿಯಷ್ಟು, ಬಟ್ ನಮ್ಮಲ್ಲಿ 14 ಲಕ್ಷ ಕೋಟಿ ರೂಪಾಯಿಯಷ್ಟು ತೆರಿಗೆ ಸಂಗ್ರಹ ಆಗಿದೆ. ಬಟ್ ನಮಗೆ ಸಿಕ್ಕಿರುವಂತಹ ತೆರಿಗೆ ಪಾಲು ಮತ್ತು ಗುಜರಾತ್ಗೆ ಸಿಕ್ಕಿರುವಂತಹ ತೆರಿಗೆ ಪಾಲಿನ ನಡುವೆ ಇರುವಂತಹ ವ್ಯತ್ಯಾಸ ಕೇವಲ 5,000 ಕೋಟಿ ರೂಪಾಯಿ ಅಷ್ಟೇ. ಸೊ ನಮ್ಮ ಸರಿಸಮಾನದ ಮೊತ್ತವನ್ನು ಅವರು ಪಡಿತಾ ಇದ್ದಾರೆ. ಪ್ರಧಾನಮಂತ್ರಿಗಳಾದಂಥವರು ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು. ತವರು ರಾಜ್ಯ ಇರ್ಬೋದು ಗುಜರಾತ್, ಆದರೆ ಇಡೀ ದೇಶಕ್ಕೆ ಪ್ರಧಾನಮಂತ್ರಿಗಳು. ಸೊ ತೆರಿಗೆ ಹಂಚಿಕೆಯಲ್ಲಿ ಆಗಿರ್ತಕ್ಕಂಥ ಈ ಅನ್ಯಾಯವನ್ನು ಉಲ್ಲೇಖ ಮಾಡಿ ಮುಖ್ಯಮಂತ್ರಿ ಸಿದ್ದರಾಮಯ್ಯನವರು ಒಂದು ಪೋಸ್ಟನ್ನು ಹಾಕಿದ್ದಾರೆ. ಕೇಂದ್ರ ಭಾರತೀಯ ಜನತಾ ಪಾರ್ಟಿ ಸರ್ಕಾರವು ಕರ್ನಾಟಕದ ತೆರಿಗೆ ಪಾಲನ್ನು ಕಡಿತ ಮಾಡಿ ಆ ಅನುದಾನವನ್ನು ಗುಜರಾತ್ ಅಭಿವೃದ್ಧಿಗೆ ನೀಡಿದೆ. ತೆರಿಗೆ ಕಟ್ಟುವುದು ದಕ್ಷಿಣದ ರಾಜ್ಯಗಳು, ಭರಪೂರ ಅನುದಾನ ಬಾಚಿಕೊಳ್ಳುವುದು ಉತ್ತರ ಭಾರತದ ರಾಜ್ಯಗಳು. ಪ್ರಧಾನಿ ನರೇಂದ್ರ ಮೋದಿ ಅವರೇ, ಇದೇನಾ ನಿಮ್ಮ ಗುಜರಾತ್ ಮಾಡೆಲ್? ಇಂತಹ ಹುಸಿ ಮಾಡೆಲ್ನಿಂದ ಕನ್ನಡಿಗರು ಕಲಿಯುವುದೇನಿದೆ ಎನ್ನುವಂಥ ಒಂದು ಅಂಕಿಅಂಶವನ್ನು ಮಾನ್ಯ ಸಿದ್ದರಾಮಯ್ಯನವರು ಪ್ರಶ್ನೆಯ ಮುಖಾಂತರ ಕೇಳಿರುವಂಥದ್ದು. ಕೇಂದ್ರ ತೆರಿಗೆ ಹಂಚಿಕೆಯಲ್ಲಿ ಕರ್ನಾಟಕಕ್ಕೆ ಭಾರಿ ಅನ್ಯಾಯ, ಗುಜರಾತಿಗೆ ವಿಪರೀತ ಏರಿಕೆ, ವರ್ಷದಿಂದ ವರ್ಷಕ್ಕೆ ಇಳಿಕೆ ಆಗ್ತಿದೆ ಕನ್ನಡಿಗರ ಪಾಲು ಎನ್ನುವಂಥ ಅಂಶವನ್ನು ಕೂಡ ಮಾನ್ಯ ಸಿದ್ದರಾಮಯ್ಯನವರು ತಮ್ಮ ಫೇಸ್ಬುಕ್ ಮತ್ತು ಟ್ವಿಟರ್ ಪೋಸ್ಟ್ನಲ್ಲಿ ಹಾಕಿರುವಂಥದ್ದು. ಸೊ ಇದು ಕರ್ನಾಟಕದ ಕನ್ನಡಿಗರ ಪರಿಸ್ಥಿತಿ. ಹೈಯೆಸ್ಟ್ ಇನ್ಕಮ್ ಟ್ಯಾಕ್ಸ್ ಪೇ ಮಾಡ್ತಾ ಇದ್ವಿ, ಹೈಯೆಸ್ಟ್ GST ಪೇ ಮಾಡ್ತಾ ಇದ್ವಿ. ಬಟ್ ನಮ್ಮ ಪರಿಸ್ಥಿತಿ ಏನು ಅಂತ ಹೇಳಿದ್ರೆ, ಲತಾ ಮುಂದಿಟ್ಟಂಥ ಒಂದು ಅಂಕಿಅಂಶದ ಪ್ರಕಾರ ಇದು ಪ್ರಜಾವಾಣಿಯ ವಿಶ್ಲೇಷಣಾ ವರದಿ ಕೂಡ ಹೌದು. ಸೊ ಆ ವರದಿ ಪ್ರಕಾರ ಕರ್ನಾಟಕಕ್ಕೆ ಯಾವ ರೀತಿ ವಂಚನೆ ಆಗ್ತಿದೆ ಅಂತೇಳಿ. ಇನ್ನೊಂದು ಪ್ರಮುಖ ಅಂಶ ಇಲ್ಲಿ ಇರುವಂಥದ್ದು, ಪೂರ್ವದ ರಾಜ್ಯಗಳು ಎಲ್ಲಿ ಪ್ರಾದೇಶಿಕ ಪಕ್ಷಗಳು ಪ್ರಬಲವಾಗಿವೆ ಆ ರಾಜ್ಯಗಳಲ್ಲಿ ಮತ್ತು ಎಲ್ಲಿ BJP ತನ್ನ ನೆಲೆಯನ್ನು ವಿಸ್ತರಿಸಿಕೊಳ್ಳಲಿಕ್ಕೆ ಅವಕಾಶ ಬೇಕು ಅಂಥೇಳಿ ಕಾಯ್ತಾ ಇದೆಯೋ ಆ ರಾಜ್ಯಗಳಿಗೆ ಹೆಚ್ಚಿನ ಮೊತ್ತವನ್ನು ಕೊಟ್ಟಿದೆ. ಕಾರಣ ಏನು ಅಂತ ಹೇಳಿದ್ರೆ, ಈ ಒಡಿಸ್ಸಾ ಇರ್ಬೋದು, ಬೇರೆ ರಾಜ್ಯಗಳಿರ್ಬೋದು, ಅಲ್ಲಿ ತಮಿಳುನಾಡು ಇರುವಂಥದ್ದು ನಾವು ಕೊಟ್ಟಿದ್ದೀವಿ ನಿಮಗೆ ಜಾಸ್ತಿ, ಸೊ ನಮಗೆ ವೋಟ್ ಹಾಕಿ ಎನ್ನುವಂಥ ಒಂದು ಅಂಶವನ್ನಲ್ಲತ ನರೇಂದ್ರ ಮೋದಿಯವರ ಸರ್ಕಾರ. ಸೊ ಪ್ರಶ್ನೆ ಇಷ್ಟೇ, ಫೈನಲಿ
28 ಲೋಕಸಭಾ ಕ್ಷೇತ್ರಗಳಲ್ಲಿ 25 ಜನ ಸಂಸದರನ್ನು ಗೆಲ್ಲಿಸಿ ಕಳುಹಿಸಿದ್ವಲ್ಲ ನಾವು ಮಾಡಿದಂತಹ ತಪ್ಪಾದರೂ ಏನು ಅಂಥೇಳಿ, ಇವರನ್ನು ಗೆಲ್ಲಿಸಿ ಕಳುಹಿಸಿದ್ದೆ BJP ಸಂಸದರನ್ನು ನಾವು ಮಾಡಿದ ಮೊದಲನೆಯ ತಪ್ಪು ಅಂಥೇಳಿ ಅನ್ನಿಸ್ತಾ ಇದೆ ಈ ಎಲ್ಲ ಅಂಕಿಅಂಶಗಳನ್ನು ನೋಡಿದಂತಹ ಸಂದರ್ಭದಲ್ಲಿ.